ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೇವ್ರೆ, ಈ ಮನೆಯಲ್ಲಿ ನಿಮ್ಮ ದಯದಿಂದ ಶುಭ ಕಾರ್ಯ ನಡೀತಾ ಇದೆ. ಈ ಮನೆ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೆ ಇರಂಗೆ ಆಶೀರ್ವಾದ ಮಾಡು ತಂದೆ. ನನ್ನ ಮಗ ಸೊಸೆ 100 ಕಾಲ ಬದುಕಿ ಬಾಳೋಂಗೆ ಆಶೀರ್ವಾದ ಮಾಡಪ್ಪ. ಅಮ್ಮ, ಪೂಜೆಗೆಲ್ಲ ರೆಡಿ ಆಯ್ತಾ? ಜೋಡಿಸ್ತಾ ಇದ್ದೀನಿ. ನೀನು ಹಾಲು ಕಾಯಿಸ್ತೀಯಾ? ಹಾಲು ಕಾಯಿಸಿ ಲೋಟಕ್ಕೆ ಹಾಕಿದ್ದೀನಿ, ತಣ್ಣಗಾಗ್ಬೇಕಷ್ಟೇ. ವಿಶಾಲು, ರೂಮ್ ಎಲ್ಲ ರೆಡಿ ಆಯ್ತು ಕಣೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದೀನಿ ಅಂತ ಬಾ ಒಂದ್ಸಲ ನೋಡುವಂತೆ. ರೀ, ಮಗಳ ಮುಂದೆ ಹೀಗ ಮಾತಾಡೋದು? ಕೊನೆ ಪಕ್ಷ ದೇವರು ದಿಂಡ್ರು ಅಂತ ಭಯ ಭಕ್ತಿ ಬೇಡವಾ ನಿಮ್ಗೆ? ಅಯ್ಯೋ ದೇವ್ರೆ, ಅಂತದ್ ನಾನು ಏನೇ ಹೇಳಿದೆ? ರೂಮ್ ರೆಡಿ ಮಾಡಿದೀನಿ, ಬಾ ಒಂದ್ಸಲ ನೋಡು ಅಂತ ಹೇಳಿದೆ. ಹೋಗಮ್ಮ, ನೋಡ್ಕೊಂಡ್ ಬಾ. ಏನು ಬೇಕಾಗಿಲ್ಲ, ನನ್ಗಿಲ್ಲೇ 1000 ಕೆಲಸ ಇದೆ. ಅಲ್ವೇ, ಶಾಸ್ತ್ರ ನಡೀತಾ ಇರೋದು ಮಗ ಸೊಸೆಗೆ, ಅಂತದ್ರಲ್ಲಿ ನಿನಗೇನು ಅಷ್ಟೊಂದು ಕೆಲಸ? ಹೌದು, ನನ್ಗೆ ಅಷ್ಟೊಂದು ಕೆಲಸನೇ ಇದೆ. ಇನ್ ಮುಂದಕ್ಕೆ ನಿಮ್ಗೂ ಇರುತ್ತೆ. ಈಗ ಮತ್ತೆ ನಾವು ಅಜ್ಜಿ ತಾತ ಆಗ್ತಿದೀವಿ. ನೆನ್ಪಿರ್ಲಿ, ಬರೋ ಮೊಮ್ಮಗನ ನೋಡ್ಕೊಳ್ಳೋದು, ಊಟ ಮಾಡಿಸೋದು ಸುಲಭದ ಮಾತಲ್ಲ. ಓಹೋ, ಅಮ್ಮೋರು ಆ ಯೋಚನೆಯಲ್ಲಿದ್ದೀರಾ? ಆದ್ರೂ ಇಂಥ ಮಾತು ಕೇಳಿದಾಗ ತುಂಬಾ ಸಂತೋಷ ಆಗುತ್ತೆ ಕಡೆ. ಇರು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಪೂಜೆಗೆಲ್ಲ ರೆಡಿ ಆದ್ಮೇಲೆ ನನ್ನ ಕರಿ. ರೀ, ಬನ್ರಿ. ಏನ್ ಕೆಲಸ ಇರೋದು? ಬಂದ್ ನನಗೆ ಸಹಾಯ ಮಾಡಿ. ಅಯ್ಯೋ ಇರೇ, ಬರ್ತೀನಿ. ರೀ, ಇಷ್ಟೊತ್ತು ಚೆನ್ನಾಗೇ ಮಾತಾಡ್ಕೊಂಡಿದ್ದವರು ಇದ್ದಕ್ಕಿದ್ದಂಗೆ ಕೆಲಸ ಅಂತ ಹೊರಟೋದ್ರಲ್ಲ, ಎಲ್ಲೋಗಿರ್ಬೋದು? ಅವಯ್ಯ ಹೊರಗೆ ಹೋಗಿ ಕಷ್ಟಪಟ್ಟು ಆ ಒಮ್ಮನ ಮೀಟ್ ಮಾಡೋದು ಯಾಕೆ ಅಂದ್ಬಿಟ್ಟು ಬುದ್ಧಿ ಉಪಯೋಗಿಸಿ ಮನೆಗೆ ಯಾಕೆ ಕರ್ಕೊಂಬಂದು ಇಟ್ಕೊಂಡಿರ್ಬಾರ್ದು? ಆ ಮೇಲ್ಗಡೆ ಮನೆಯವ್ರ ಜೊತೆ ಮಾತಾಡೋದಕ್ಕೆ ಏನಾದ್ರು ಹೋಗಿರ್ಬೋದಾ? ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನೂ ಇಲ್ಲ, ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಇರಮ್ಮ, ಅಪ್ಪನೂ ಕೆಲಸ ಇದೆ ಅಂತ ಹೋದ್ರು, ಈಗ ನೀನು ಏನೋ ಕೆಲಸ ಇದೆ ಅಂತ ಹೋಗ್ತಿದ್ಯಲ್ಲ? ಹೌದು, ನನಗೂ ಅದೇ ಕೆಲಸನೇ ಇರೋದು. ಜೋಡ್ಸು ಹೂವನ. ನಂದಿನಿ ಅಮ್ಮವ್ರು ಎಲ್ಲಿ ಹೋದ್ರು? ನೀವು ಇಟ್ಟಿದ್ದೀರಾ? ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಪದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಪದ್ದು ಅಂತ ಕರೀತಿದ್ದಾಳೆ. ಏನೋ ಇವಳೆ ಹೆಸರಿಟ್ಟಿರೋ ತರ. ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ. ಓಹೋ, ಇವಳ ಹತ್ರ ಮಾತಾಡೋದನ್ನೇ ಮುಖ್ಯವಾದ ಕೆಲಸನಾ? ನೀವಿಷ್ಟೊತ್ತು ಕ್ಲೋಸ್ ಯಾವಾಗಾದ್ರಿ? ಈಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸಂತೋಷನಾ? ಅದು ಕೇಳ್ತಾ ಇದೆಯಲ್ಲ ಪದ್ದು, ಮನಸ್ಸು ಜಿಂಕೆ ತರ ಕುಣಿದಾಡ್ತಾ ಇದೆ. ಎಲ್ಲ ನಾವು ಅಂದ್ಕೊಂಡ ಹಾಗೆ ನಡೀತಾ ಇದೆ. 2 ಜೀವಗಳು ಒಂದಾಗೋ ಸಮಯದಲ್ಲಿ ಸಂತೋಷ ಆಗದೆ ಇರುತ್ತಾ ಹೇಳು? ಆಹಾ, ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ ನನಗೂ ಆನಂದ ಆಗ್ತಾ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ನಡೀತಿದೆ ಇವರಿಬ್ರು ಮಧ್ಯದಲ್ಲಿ? ಸಂತೋಷ ಆನಂದ ಅಂತ ಎಲ್ಲ ಮಾತಾಡ್ಕೊತಿದ್ದಾರೆ. 2 ಜೀವಗಳು ಒಂದಾಗುತ್ತೆ ಅಂತಿದ್ದಾರೆ. ಇಲ್ಲಿ ನನ್ನ ಜೀವ ಹೋಗ್ತಿದೆ. ಬಿಡಬಾರ್ದು, ಇವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಇವತ್ತೇನಾರ ಆಗೋಗ್ಲಿ, ಇವರೊಬ್ಬರ ಮಧ್ಯೆ ಏನು ನಡೀತಿದೆ, ಇವರು ಹೇಗೆ ಇಷ್ಟೊಂದು ಕ್ಲೋಸು ಅಂತ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದೇನು ಬಂತು, ನೇರವಾಗಿ ಕೇಳ್ತೀನಿ. ಇದೇನಿದು, ಅಮ್ಮ ಫುಲ್ ಕೋಪ ಮಾಡ್ಕೊಂಡಂಗಿದಾರಲ್ಲ. ಇವತ್ತು ಜಗಳ ಆಗೋದಂತೂ ಗ್ಯಾರಂಟಿ. ಏನೇ ವಿಶಾಲು, ಪೂಜೆ ಮುಗ್ದೋಯ್ತಾ? ಎದ್ದು ಬಂದ್ಬಿಟ್ಟಿದ್ಯಾ? ಪೂಜೆನಾ? ಈಗ ಸರಿಯಾಗಿ ಪೂಜೆ ಮಾಡ್ತೀನಿ. ಕಾರಣ ಏನೇ ಇರಲಿ,
ಅಪ್ಪನ ಪೇಚಾಟ ಅಮ್ಮನ ಕೂಗಾಟ ಇದೆಲ್ಲ ನೋಡೋದಕ್ಕೆ ಒಂಥರ ಮಜಾ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಏನ್ ನಡೀತೆ ಅಂತ ನೋಡೋಣ. ಅಲ್ಲ ಕಣೆ, ಪೂಜೆ ಮಾಡ್ಬೇಕಾಗಿರೋದು ದೇವ್ರ ಮನೇಲಿ, ಇಲ್ಲಿ ಬಂದು ಪೂಜೆ ಮಾಡ್ತಿದ್ದೀ ಅಂತ್ಯಾ? ನನ್ನ ದೇವರು ಪತಿ ದೇವರು ನೀವಿಲ್ಲಿ ಇರ್ಬೇಕಾದ್ರೆ ನಾನೆಲ್ಲಂಗ್ರಿ ಪೂಜೆ ಮಾಡಕ್ಕಾಗತ್ತೆ? ಮೊದ್ಲು ನಿಮ್ಗೆ ಸಹಸ್ರನಾಮ ಹೇಳಿ ಅಷ್ಟೋತ್ರ ಮಾಡಿ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತಿ ಬಿಡವಾ? ಏನೇ ವಿಶಾಲು, ಮಾತು ಯಾಕೋ ಒಂಥರ ವಿಚಿತ್ರವಾಗಿದೆ. ಏನಾಯ್ತು ನಿಂಗೆ? ನಿಮ್ ಮೇಲೆ ಭಕ್ತಿ ಗೌರವ ಅನುಮಾನ ಎಲ್ಲ ಜಾಸ್ತಿ ಆಗಿದೆ. ಗೌರವ ಭಕ್ತಿ ಓಕೆ, ಅನುಮಾನ ಯಾಕೆ? ಇನ್ನೇನು ಮತ್ತೆ ಒಂದೇ ಮನೇಲಿ ಇತ್ಕೊಂಡು ಹಿಂಗೆ ಕದ್ದಿ ಮುಚ್ಚಿ ಮಾತಾಡ್ತಿರಲ್ಲ, ಅನುಮಾನ ಬರಲ್ವಾ? ಏನ್ ಹೇಳ್ತಾ ಇದ್ದಾಳೆ ಇವಳು? ಇವಳಿಗೇನಾದ್ರೂ ನಂದಿನಿ ಅಮ್ಮವ್ರ ಬಗ್ಗೆ ಗೊತ್ತಾಯ್ತಾ? ಅಮ್ಮ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ? ಓ, ನಂದಿನಿ ಅಮ್ಮವ್ರ ಬಗ್ಗೆ ಅಮ್ಮಂಗೆ ಗೊತ್ತಾಗೋಗಿದ್ಯಾ? ಅದ್ರ ಬಗ್ಗೆ ಏನಾದರೂ ಅಪ್ಪನ ಹತ್ರ ಮಾತಾಡ್ತೀಯಾರಾ? ನೀವು ಆಡೋ ಮಾತುಗಳು ಆಡೋ ನಾಟಕಗಳು ನಂಗೇನ್ ಗೊತ್ತಿಲ್ಲ ಅನ್ಕೊಂಡ್ರ? ರೀ, ಈ ಮನೇಲಿ ಬೇರೆಯವ್ರ ದಡ್ರು ಇರ್ಬೋದು, ಆದ್ರೆ ನಾನೊಬ್ಳು ಬುದ್ಧಿವಂತ ಇದ್ದೀನಿ ಅನ್ನೋದನ್ನ ಮರಿಬೇಡಿ. ನನ್ ಕಣ್ಮುಂದೆ ಆಗೋದು, ನನ್ ಬೆನ್ನಿಂದೆ ಆಗೋದು ಎಲ್ಲ ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ವಿಶಾಲು, ವಿಷಯ ಏನಂತ ಹೇಳಿ ಆಮೇಲೆ ಈ ರೀತಿ ಸುತ್ತಿ ಬಳಸಿ ಮಾತಾಡುವಂತೆ. ಸುತ್ತುತ್ತಾ ಇರೋದು ಬಳಸ್ತಾ ಇರೋದು ನೀವು. ಬಂಗಾರದಂತ 3 ಜನ ಮಕ್ಕಳು ಕೊಟ್ಟಿದ್ದೀನಿ, 35 ವರ್ಷದಿಂದ ಸಂಸಾರ ಮಾಡ್ತಿದ್ದೀನಿ. ನನ್ನಲ್ಲಿ ಏನ್ರಿ ಕಮ್ಮಿ ಆಯ್ತು? ಅಯ್ಯೋ, ನಾನೇನೇ ಮಾಡಿದೆ? ಏನ್ ಮಾಡಿದ್ರಿ ಅಂತ ನಿಮ್ಗೆ ಗೊತ್ತಿಲ್ವಾ? ನೀವು ಮಾಡಿರೋ ಗಣಂದಾರಿ ಕೆಲಸನ ನಾನೇ ಬಾಯಿ ಬಿಟ್ಟು ಹೇಳ್ಬೇಕಾ? ಲೀಲೇನಾ? ಲೇ 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 ಏನಾಯ್ತು ನಿನಗೆ? ನಿನ್ ಕೈ ಮುಗಿತೀನಿ ಕಣೆ. ವಿಷಯ ಏನು ಅಂತ ಹೇಳು, ಆಮೇಲೆ ನೀನು ಎಷ್ಟೊತ್ತಾದ್ರೂ ಬೈ. ಕಾರಣನೇ ಗೊತ್ತಿಲ್ಲದೆ ಬಯಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಕಣೆ. ಹೌದು ಕಣ್ರಿ, ಈ ಮನೇಲಿ ನೀವೊಬ್ಬರೇ ಕಷ್ಟ ಅನ್ಭವಿಸ್ತಿರೋದು. ಕಣ್ಣಾರೆ ಇಷ್ಟೆಲ್ಲ ನೋಡಿದ್ಮೇಲೂ ಯಾವ ಹೆಂಡತಿ ತಾನೇ ಸಂಕಟ ಪಡಲ್ಲ? ಇಲ್ಲ, ನೀವ್ ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ. ಹಾಗಂತ ನಾನು ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೋಬೇಡಿ. ನಾನ್ ಬಿಡೋಳಲ್ಲ. ಈ ವಿಶಾಲ್ ಏನಂತ ತೋರಿಸ್ತೀನಿ. ಏನಾಯ್ತು ಇವಳಿಗೆ? ದೇವ್ರ ಪೂಜೆ ಮಾಡೋಳಿಗೆ ದೇವ ಮೆಟ್ಕೊಳ್ಳಲ್ವಲ್ಲ? ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಕಾರಣ ಇಲ್ಲದೆ ಕಿರಿಕ್ ಮಾಡೋದು ಹೆಂಗಸಿಗೆ ಹೊಸದೇನಲ್ಲ. ಅಪ್ಪ ದೇವ್ರೆ, ನೀನೇ ಕಾಪಾಡಬೇಕಪ್ಪ. ಮಾಮ್, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ಕಾಂತಮ್ಮಂಗೆ ಹೇಳಾಗಿದೆಯಲ್ಲ ಬಿಡು. ಒಂದು ವೇಳೆ ಆ ಮನೆಗೆ ಹೋಗಿರೋದು ನಂದಿನಿ ಅಂತ ಗೊತ್ತಾದ್ರೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಯೋಚನೆ ಮಾಡಕ್ಕೆ ಏನೂ ಇಲ್ಲ.